ಕಂಡ ಶ್ರೇಷ್ಠ ಕ್ರಿಕೆಟಿಗರಲ್ಲಿ ವಿರಾಟ್ ಕೊಹ್ಲಿ ಒಬ್ಬರು. ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ ಕೆಲವೇ ದಿನಗಳಲ್ಲಿ ಅತ್ಯಂತ ಸಾಕಷ್ಟು ಪ್ರಖ್ಯಾತಿ ಗಳಿಸಿದ ಕೊಹ್ಲಿ ಇಂದು ವಿಶ್ವದಾದ್ಯಂತ ಅತಿ ಹೆಚ್ಚು ಕ್ರೇಜ್ ಹೊಂದಿರುವ ಕ್ರಿಕೆಟರ್. ಭಾರತದ ಕ್ರಿಕೆಟ್ ಅಭಿಮಾನಿಗಳ ಹಾಟ್ ಫೇವರಿಟ್ ಆಗಿರುವ ಕೊಹ್ಲಿ ಇವತ್ತು 28ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ಅವರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ರಿಪೋರ್ಟ್ ನಿಮಗಾಗಿ. ಪಂಜಾಬಿ ಕುಟುಂಬದ ಮುದ್ದಿನ ಮಗ ವಿರಾಟ್ ಕೊಹ್ಲಿ. 3ನೇ ವಯಸ್ಸಿಗೆ ಬ್ಯಾಟ್ ಹಿಡಿದಿದ್ದ ವಿರಾಟ್ ಕೊಹ್ಲಿ 1988 ನವೆಂಬರ್ 5ರಂದು ದೆಹಲಿಯಲ್ಲಿ ಜನಿಸಿದ್ರು. ಮೂಲತಃ ಪಂಜಾಬಿ ಕುಟುಂಬದವರಾದ ಕೊಹ್ಲಿ ಹುಟ್ಟಿ ಬೆಳೆದಿದ್ದಲ್ಲ ದೆಹಲಿಯಲ್ಲೇ. ವಿರಾಟ್ ಕೊಹ್ಲಿ ತಂದೆ ಪ್ರೇಮ್ ಕೊಹ್ಲಿ ಕ್ರಿಮಿನಲ್ ಲಾಯರ್ ಆಗಿದ್ರು. ತಾಯಿ ಸರೋಜ್ ಗೃಹಿಣಿ. ಕೊಹ್ಲಿಗೆ ವಿಕಾಸ್ ಎಂಬ ಅಣ್ಣ ಮತ್ತು ಭಾವನಾ ಹೆಸರಿನ ಅಕ್ಕ ಇದ್ದಾರೆ. ಕೊಹ್ಲಿ ಕುಟುಂಬದ ಮುದ್ದಿನ ಮಗನಾದ ವಿರಾಟ್ ಕೊಹ್ಲಿ 3 ವರ್ಷ ಇರುವಾಗಲೇ ಬ್ಯಾಟ್ ಹಿಡಿದಿದ್ರಂತೆ. ಅಂದಿನಿಂದಲೇ ಕ್ರಿಕೆಟ್ ಕ್ರೇಜ್ ಹತ್ತಿಸಿಕೊಂಡಿದ್ದ ವಿರಾಟ್ ಕೊಹ್ಲಿ ಇಂದು ಮಾಡಿರುವ ಸಾಧನೆ ಇತಿಹಾಸ. 10ನೇ ವಯಸ್ಸಿಗೆ ಕ್ರಿಕೆಟ್ ಆರಂಭಿಸಿದ್ದ ವಿರಾಟ್ ಶಾಲಾ ದಿನಗಳಲ್ಲೇ ಕ್ರಿಕೆಟ್ನಲ್ಲಿ ಮಿಂಚಿದ್ದ ಕೊಹ್ಲಿ. ದೆಹಲಿಯ ಉತ್ತಮ್ ನಗರದಲ್ಲಿ ಬೆಳೆದ ಕೊಹ್ಲಿ ವಿಶಾಲ್ ಭಾರತಿ ಪಬ್ಲಿಕ್ ಸ್ಕೂಲ್ನಲ್ಲಿ ತಮ್ಮ ವಿದ್ಯಾಭ್ಯಾಸ ಪ್ರಾರಂಭಿಸಿದ್ರು. ಅಲ್ಲಿಂದಲೇ ಶುರುವಾಯಿತು ಕೊಹ್ಲಿ ಕ್ರಿಕೆಟ್ ಪಯಣ. ಕೊಹ್ಲಿಯ ಅದ್ಭುತ ಆಟವನ್ನ ಕಂಡಿದ್ದ ನೆರೆಹೊರೆಯವರು ಕೊಹ್ಲಿ ತಂದೆಗೆ ಯಾವುದಾದರೂ ಕ್ರಿಕೆಟ್ ಅಕಾಡೆಮಿಗೆ ಸೇರಿಸುವಂತೆ ಸೂಚನೆ ನೀಡಿದ್ರು. ತಮ್ಮ ಮಗನ ಭವಿಷ್ಯ ಗಲ್ಲಿ ಕ್ರಿಕೆಟ್ಗೆ ಸೀಮಿತ ಆಗೋದು ಬೇಡ ಅಂತ ಅರಿತ ಪ್ರೇಮ್ ಕೊಹ್ಲಿ ವಿರಾಟ್ ಕೊಹ್ಲಿಯನ್ನ ವೆಸ್ಟ್ ಡೆಲ್ಲಿ ಕ್ರಿಕೆಟ್ ಅಕಾಡೆಮಿಗೆ ಸೇರಿಸಿದ್ರು. ಅಲ್ಲಿ ರಾಜ್ಕುಮಾರ್ ಶರ್ಮಾರ ಬಳಿ ತರಬೇತಿ ಪಡೆಯುತ್ತಿದ್ದ ಕೊಹ್ಲಿ ಹಲವು ಟೂರ್ನಮೆಂಟ್ಗಳಲ್ಲಿ ಭಾಗವಹಿಸಿದ್ರು. ಆಘಾತವನ್ನುಂಟು ಮಾಡಿತ್ತು ತಂದೆಯ ಸಾವು. ಆರ್ಥಿಕವಾಗಿ ಸಂಕಷ್ಟವನ್ನ ಅನುಭವಿಸಿದ್ದ ಕೊಹ್ಲಿ ಕುಟುಂಬ. ವಿರಾಟ್ ಕೊಹ್ಲಿಗೆ ಬೆನ್ನೆಲುಬಾಗಿ ನಿಂತಿದ್ದ ಅವರ ತಂದೆ 2006 ಡಿಸೆಂಬರ್ನಲ್ಲಿ ಬ್ರೈನ್ ಸ್ಟ್ರೋಕ್ಗೆ ತುತ್ತಾಗಿ ಸಾವನ್ನಪ್ಪಿದ್ರು. ತಂದೆಯನ್ನ ರೋಲ್ ಮಾಡೆಲ್ ಆಗಿ ಇಟ್ಟುಕೊಂಡು ಸಾಕಷ್ಟು ಇಷ್ಟಪಡ್ತಿದ್ದ ಕೊಹ್ಲಿಗೆ ಇದು ತುಂಬಾ ನೋವನ್ನುಂಟು ಮಾಡಿತು. ಮನೆಗೆ ಆಧಾರವಾಗಿದ್ದ ತಂದೆ ಸಾವಿನಿಂದ ಕೊಹ್ಲಿ ಕುಟುಂಬ ಆರ್ಥಿಕವಾಗಿ ಸಂಕಷ್ಟವನ್ನ ಅನುಭವಿಸಿತು. ಅಂಡರ್ 15 ವಿಭಾಗದಲ್ಲಿ ಕೊಹ್ಲಿ ಅದ್ಭುತ ಪ್ರದರ್ಶನ. ಅಂಡರ್ 17 ಟೂರ್ನಿಯಲ್ಲೂ ಕೊಹ್ಲಿ ಟಾಪ್ ಸ್ಕೋರರ್. 2002ರಲ್ಲಿ ದೆಹಲಿ ಅಂಡರ್ 15 ತಂಡದಲ್ಲಿ ಅವಕಾಶ ಪಡೆದ ಕೊಹ್ಲಿ 2002-03ರಲ್ಲಿ ಪಾಲಿ ಓಂಬಿಗರ್ ಟ್ರೋಫಿಯಲ್ಲಿ ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡಿದ್ರು. ಈ ಟೂರ್ನಿಯಲ್ಲಿ ಅತ್ಯಧಿಕ ಸ್ಕೋರ್ ಮಾಡಿದ ಕೊಹ್ಲಿ 34.40 ಸರಾಸರಿಯಲ್ಲಿ 172 ರನ್ ಕಲೆ ಹಾಕಿದ್ರು. 2003ರ ಪಾಲಿ ಓಂಬಿಗರ್ ಟ್ರೋಫಿಯಲ್ಲಿ ನಾಯಕತ್ವದ ಜವಾಬ್ದಾರಿ ವಹಿಸಿಕೊಂಡ ಕೊಹ್ಲಿ 5 ಇನ್ನಿಂಗ್ಸ್ಗಳಿಂದ 78ರ ಸರಾಸರಿಯಲ್ಲಿ 2 ಶತಕಗಳ ಸಮೇತ 390 ರನ್ ಗಳಿಸಿದ್ರು. 2003-04ರಲ್ಲಿ ದೆಹಲಿ ಅಂಡರ್ 17 ತಂಡದಲ್ಲಿ ಆಡಿದ ಕೊಹ್ಲಿ 117.50 ಸರಾಸರಿಯಲ್ಲಿ 2 ಶತಕ ಸಿಡಿಸಿ ಟಾಪ್ ಸ್ಕೋರರ್ ಅನಿಸಿದ್ರು. ಅಂಡರ್ 19 ವಿಭಾಗದಲ್ಲಿ ಕೊಹ್ಲಿ ಅಮೋಘ ಸಾಧನೆ. ಫಸ್ಟ್ ಕ್ಲಾಸ್ ಕ್ರಿಕೆಟ್ನಲ್ಲೂ ಮಿಂಚಿದ್ದ ಕೊಹ್ಲಿ 2006ರಲ್ಲಿ ಇಂಗ್ಲೆಂಡ್ ಪ್ರವಾಸ ಕೈಗೊಂಡಿದ್ದ ಅಂಡರ್ 19 ತಂಡದಲ್ಲಿ ಸ್ಥಾನ ಪಡೆದ ಕೊಹ್ಲಿ ಏಕದಿನ ಸರಣಿಯಲ್ಲಿ 105ರ ಸರಾಸರಿಯಲ್ಲಿ ಬ್ಯಾಟಿಂಗ್ ಮಾಡಿದ್ದ ಕೊಹ್ಲಿ ಟೆಸ್ಟ್ನಲ್ಲಿ 49ರ ಸರಾಸರಿಯಲ್ಲಿ ಬ್ಯಾಟಿಂಗ್ ಮಾಡಿದ್ರು. ಇಲ್ಲಿ 2 ಸರಣಿಯನ್ನ ಟೀಂ ಇಂಡಿಯಾ ಗೆದ್ದುಕೊಂಡಿತ್ತು. ಅದೇ ಪಾಕಿಸ್ತಾನ ವಿರುದ್ಧವೂ ಸರಣಿ ಆಡಿ ಅತ್ಯುತ್ತಮ ಪ್ರದರ್ಶನ ನೀಡಿದ ಕೊಹ್ಲಿ ಎಲ್ಲರ ಗಮನ ಸೆಳೆದಿದ್ರು. 2006ರಲ್ಲಿ ತಮ್ಮ 18ನೇ ವಯಸ್ಸಿನಲ್ಲಿ ತಮಿಳುನಾಡು ವಿರುದ್ಧ ಫಸ್ಟ್ ಕ್ಲಾಸ್ ಕ್ರಿಕೆಟ್ಗೆ ಎಂಟ್ರಿ ನೀಡಿದ ಕೊಹ್ಲಿ ಕರ್ನಾಟಕದ ವಿರುದ್ಧ 90 ರನ್ ಗಳಿಸಿ ಮಿಂಚಿದ್ರು. ಆವತ್ತು ತಮ್ಮ ತಂದೆ ಸತ್ತ ಸುದ್ದಿ ಗೊತ್ತಿದ್ರೂ ಧೃತಿಗೆಡದೆ ಆಡಿದ ಕೊಹ್ಲಿ ಪಂದ್ಯದ ನಂತರವಷ್ಟೇ ಅಂತ್ಯಕ್ರಿಯೆಗೆ ತೆರಳಿದ್ರು. ಅಲ್ಲಿಂದ
ಜೀವನವನ್ನ ಸೀರಿಯಸ್ ಆಗಿ ತೆಗೆದುಕೊಂಡ ಕೊಹ್ಲಿ ಕ್ರಿಕೆಟ್ನಲ್ಲಿ ತಮ್ಮ ಛಾಪು ಮೂಡಿಸಲು ಪಣತೊಟ್ಟರು. ನಂತರ 2007ರಲ್ಲಿ ಟಿ20 ಕ್ರಿಕೆಟ್ಗೆ ಪ್ರವೇಶ ಪಡೆದ ಕೊಹ್ಲಿ ಇಂಟರ್ ಸ್ಟೇಟ್ ಟಿ20 ಚಾಂಪಿಯನ್ಶಿಪ್ನಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದರು. ಅಂಡರ್ 19 ವಿಶ್ವಕಪ್ಗೆ ನಾಯಕತ್ವದ ಜವಾಬ್ದಾರಿ. ವಿಶ್ವಕಪ್ ಗೆದ್ದು ತಂದ ವಿರಾಟ್ ಕೊಹ್ಲಿ. 2008 ಮಾರ್ಚ್ನಲ್ಲಿ ಅಂಡರ್ 19 ವಿಶ್ವಕಪ್ಗೆ ನಾಯಕತ್ವದ ಜವಾಬ್ದಾರಿ ವಹಿಸಿಕೊಂಡ ವಿರಾಟ್ ಕೊಹ್ಲಿ ಟೂರ್ನಿಯಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡುವ ಮೂಲಕ ಭಾರತಕ್ಕೆ ಅಂಡರ್ 19 ವಿಶ್ವಕಪ್ ಗೆದ್ದು ತಂದರು. ಅಲ್ಲಿಂದ ತಮ್ಮ ವೃತ್ತಿ ಜೀವನವನ್ನೇ ಬದಲಾಯಿಸಿಕೊಂಡ ಕೊಹ್ಲಿ ಹಂತ ಹಂತವಾಗಿ ಬೆಳೆಯತೊಡಗಿದ್ರು. ಅಂಡರ್ 19 ವಿಶ್ವಕಪ್ ಗೆದ್ದ ಸಂಭ್ರಮದಲ್ಲಿದ್ದ ಕೊಹ್ಲಿಯನ್ನ ಐಪಿಎಲ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಯೂತ್ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ $30,000ಗೆ ಕೊಂಡ್ಕೊಂಡಿತ್ತು. ಅಲ್ಲಿಂದ ಬದಲಾಯಿತು ವಿರಾಟ್ ಕೊಹ್ಲಿ ಲಕ್. ನಂತರ ಅದೇ ವರ್ಷ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ ಕೊಹ್ಲಿ ಮತ್ತೆ ಹಿಂದೆ ತಿರುಗಿ ನೋಡಿದ್ದೇ ಇಲ್ಲ. 2008ರಿಂದ ಈವರೆಗೆ ಹಲವು ದಾಖಲೆಗಳನ್ನ ಮಾಡಿರುವ ಕೊಹ್ಲಿ ಟೀಂ ಇಂಡಿಯಾ ಪರ ಯಾರು ಮಾಡಿರದ ದಾಖಲೆಗಳನ್ನ ಮಾಡಿದ್ದಾರೆ. ಅಂತಹ ಸಾಧನೆ ಮಾಡಿದ ಕೊಹ್ಲಿ ಇಂಟರ್ನ್ಯಾಷನಲ್ ಕೆರಿಯರ್ ಹೇಗಿತ್ತು ಅನ್ನೋದನ್ನ ನೋಡೋಣ ಬ್ರೇಕ್ನ ಬಳಿಕ. ಖಂಡಿತವಾಗ್ಲೂ